ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್ ಮಾಡು ಇಲ್ವಿ. ಪ್ರೈಸ್ ದ ಲಾರ್ಡ್. ಎಚ್ಚರವಾಗಿರುವ ಕಾಲ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ್ಯ. ಎಚ್ಚರವಾಗಿರುವ ಕಾಲ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ತಂದೆಯೇ. ಆಮೇನ್. ಎಚ್ಚರವಾಗಿರುವ ಕಾಲ. ಕರ್ತನಾದ ಯೇಸು ಕ್ರಿಸ್ತನು ಎಚ್ಚರವಾಗಿರುವ ಕಾಲ ಎಂಬ ವಾಕ್ಯವನ್ನು ನಮಗೆ ಈ ದಿನದಂದು ದಯಪಾಲಿಸಿದ್ದಾರೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಾಕ್ಯ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇರುವ ಹಾಗೆ ಇದು ಕರ್ತನೆಗಾಗಿ ಎಚ್ಚರವಾಗಿರುವ ಕಾಲವಾಗಿದೆ. ಸೈತಾನನು ಅನೇಕರಿಗೆ ಘನ ನಿದ್ರೆಯ ಆತ್ಮವನ್ನು ಕೊಟ್ಟು ನಿದ್ರೆ ಮಾಡುವಂತೆ ಮಾಡಿದ್ದಾನೆ. ಆದರೆ ದೇವ ಮಕ್ಕಳು ನಿದ್ರೆಯನ್ನು ಬಿಟ್ಟು ಪಾಪವೆಂಬ ಧೂಳನ್ನು ಕಡಿವಿಕೊಂಡು ಎಚ್ಚರವಾಗಿರಬೇಕು, ಎದ್ದು ಪ್ರಕಾಶಿಸಬೇಕು. ದೇವರು ನಿಮ್ಮನ್ನು ಕರೆದ ಉದ್ದೇಶವನ್ನು ನೆರವೇರಿಸಲು ಎಚ್ಚರವಾಗಿರಿ. ಸಂಸೋನನು ಎಚ್ಚರವಾಗಿರಬೇಕಾದ ಸಮಯದಲ್ಲಿ ಸುಖಭೋಗವನ್ನು ಅನುಸರಿಸಿ ದೇಳಿಲಳ ಮಡಿಲಲ್ಲಿ ಮಲಗಿ ನಿದ್ದೆ ಹೋದನು. ಅವನ ದೇಶದ ಜನಗಳು ಸಂಸೋನನು ತಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವನೆಂದು ನಿರೀಕ್ಷಿಸಿದರು. ಆದರೆ ದೇಳಿಲಳ ಮಡಿಲಲ್ಲಿ ಮಲಗಿದ್ದ ಸಂಸೋನಿಗಾದರೂ ತನಗೆ ಒದಗುವ ಭಯಂಕರವಾದ ಆಪತ್ತನ್ನು ತಿಳಿಯಲೇ ಇಲ್ಲ. ಬೇಡಿಗಳಿಂದ ಬಂಧಿಸಲ್ಪಟ್ಟು ಕಣ್ಣುಗಳು ಕೀಳಲ್ಪಟ್ಟು ಫಿಲಿಷ್ಟಿಯರ ಪರಿಹಾಸಕ್ಕೆ ಗುರಿಯಾಗಿ ಒಂದು ವಿನೋದದ ವಸ್ತುವಾದನು. ಎಚ್ಚರವಾಗಿರಬೇಕಾದ ಕಾಲದಲ್ಲಿ ಅವನು ನಿದ್ರಿಸಿದನು. ಅಂದು ಯೋನನು ಸೋರೆ ಗಿಡವು ಒಣಗಿ ಹೋದಾಗ ತಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸೆಂದು ಮರಣವನ್ನು ಕೇಳಿಕೊಂಡನು. ಆಗ ಕರ್ತನು, ನೀನು ಸೂರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ, ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾದ ಗಿಡಕ್ಕಾಗಿ ಕನಕರ ಪಡುತ್ತೀಯಲ್ಲ ಎಂದು ಕೇಳಿದಂತೆ ಇಂದು ನಿಮ್ಮನ್ನು ಕರ್ತನ ಎಡಗೈ ಬಲಗೈಗೂ ವ್ಯತ್ಯಾಸ ತಿಳಿಯದ ನಮ್ಮ ಭಾರತ ದೇಶದ ಮಕ್ಕಳಿಗಾಗಿ ಮನ ಮರುಗುರಾಗಿರಾ, ಅವರಿಗೆ ಸುವಾರ್ತೆ ಸಾರಲಾರಿರಾ ಎಂದು ಕೇಳುತ್ತಿದ್ದಾನೆ. ಯೋನ 4:10. ಸುಗ್ಗಿಯಲ್ಲಿ ಕೂಡಿಸುವವನು ನಾಚಿಕೆ ಗೆಟ್ಟವನು. ಜ್ಞಾನೋಕ್ತಿ 10:5. ಈ ಕಾಲದಲ್ಲಿ ನಿದ್ದೆ ಬಿಟ್ಟು ಎಚ್ಚರವಾಗಿರದಿದ್ದರೆ ಕರ್ತನ ರಾಜ್ಯಕ್ಕೆ ಅನೇಕ ಆತ್ಮಗಳನ್ನು ಆದಾಯ ಮಾಡಬಹುದು. ದೇವ ಮಕ್ಕಳೇ, ನಿದ್ರೆಯನ್ನು ಬಿಟ್ಟು ಎದ್ದೇಳಿ, ಆತ್ಮಗಳ ಕೊಯ್ಲನ್ನು ಮಾಡಲು ಎಚ್ಚರವಾಗಿರಿ. ಯೆಶಾಯ 60:12. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ, ಕಾಣುತ್ತಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.